ಪ್ರಶಾಂತ್ ಕಿಶೋರ್ ಚುನಾವಣಾ ತಂತ್ರಗಾರ. ದೇಶದ ಸಾಕಷ್ಟು ರಾಜ್ಯದಲ್ಲಿ ತಮ್ಮ ರಣತಂತ್ರದ ಮೂಲಕ ಎಲ್ಲರ ಲೆಕ್ಕಾಚಾರವನ್ನ ಉಲ್ಟಾ ಮಾಡಿರುವ ಚಾಣಕ್ಯ. ಇಷ್ಟು ಟೈಮ್ ಬೇರೆ ಪಕ್ಷವನ್ನ ಗೆಲ್ಲೋದಕ್ಕೆ ರಣತಂತ್ರ ಹೂಡ್ತಾ ಇದ್ದ ಈ ಪ್ರಶಾಂತ್ ಕಿಶೋರ್ ಈಗ ತನ್ನದೇ ಸ್ವಂತ ಪಕ್ಷವನ್ನ ಕಟ್ಕೊಂಡು ಬಿಹಾರ ಎಲೆಕ್ಷನ್ ಅಖಾಡಕ್ಕೆ ಇಳಿದಿದ್ದಾರೆ. ಆದರೆ ರಾಜ ಮುಂದೆ ಇಲ್ಲದೆ ಹಿಂದೆ ನಿಂತು ಯುದ್ಧ ಮಾಡುವಂತೆ ಎಲೆಕ್ಷನ್ಗೆ ಸ್ಪರ್ಧೆ ಮಾಡದೆ ತನ್ನ ಪಕ್ಷವನ್ನ ಗೆಲ್ಲಿಸೋಕೆ ಇವರು ಹೊರಟಿದ್ದಾರೆ. ಬನ್ನಿ, ಬಿಹಾರದಲ್ಲಿ ಪ್ರಶಾಂತ್ ಕಿಶೋರ್ ಪ್ಲಾನ್ ಏನು, ಇವರ ಎಲೆಕ್ಷನ್ ತಂತ್ರಗಾರ ಬಿಹಾರದಲ್ಲಿ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋ ಕಂಪ್ಲೀಟ್ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಪ್ರಶಾಂತ್ ಕಿಶೋರ್ ಭಾರತದಲ್ಲಿ ನಡೆಯೋ ಎಲೆಕ್ಷನ್ಗಳನ್ನು ತಂತ್ರಗಾರಿಕೆಯ ಚುನಾವಣೆಯಾಗಿ ಪರಿವರ್ತಿಸಿದ ಚುನಾವಣಾ ಎಕ್ಸ್ಪರ್ಟ್ ಅಂತ ಹೇಳಿ ಇವರನ್ನು ನಾವು ಕರಿತೀವಿ. ಜನರಲ್ಲಿ ಹೊಸ ಹೊಸ ಅಭಿಪ್ರಾಯವನ್ನು ಬಿಲ್ಡ್ ಮಾಡಿ ತಂತ್ರಗಾರಿಕೆಯನ್ನು ಹೆಣೆದವರು. ಒಂದು ಪಕ್ಷದ ಬಗ್ಗೆ, ನಾಯಕನ ಬಗ್ಗೆ ಅಭಿಪ್ರಾಯ ರೂಪಿಸಿ ಚುನಾವಣೆ ಗೆಲ್ಲಿಸುವುದು ಇವರ ಒಂದು ಸೂತ್ರ. ಇದೇ ಆಧಾರದಲ್ಲಿ ಇವರು ಇಷ್ಟರ ಮಟ್ಟಿಗೆ ಚುನಾವಣೆಯನ್ನು ಮಾಡಿದವರು. ಪ್ರಶಾಂತ್ ಕಿಶೋರ್ ಸಕ್ಸಸ್ ರೇಟ್ ಕೂಡ ಅಷ್ಟರ ಮಟ್ಟಿಗೆ ಇದೆ. ಮೊದಲ ಬಾರಿಗೆ ಬಿಜೆಪಿ ಅಧಿಕಾರಕ್ಕೆ ಬರೋದ್ರಿಂದ ಹಿಡಿದು ನಂತರ ಮೋದಿಗೆ ನಿತೀಶ್ ಕುಮಾರ್ ಸೆಡ್ಡು ಹೊಡೆದು 2015ರ ಚುನಾವಣೆಯನ್ನು ಎದುರಿಸೋದಕ್ಕೆ ಹೊರಟಾಗ ಲಾಲೂ ಪ್ರಸಾದ್ ಜೊತೆ ಮೈತ್ರಿಯನ್ನು ರೂಪಿಸುವಲ್ಲಿ ದೊಡ್ಡ ಪಾತ್ರವನ್ನು ಇವರು ವಹಿಸಿದ್ರು. ನಂತರ ಪಶ್ಚಿಮ ಬಂಗಾಳದಲ್ಲಿ ದೀದಿ ಪರವಾಗಿ, ತಮಿಳುನಾಡಿನಲ್ಲಿ ಸ್ಟಾಲಿನ್ ಪರವಾಗಿ, ಆಂಧ್ರ ಪ್ರದೇಶದಲ್ಲಿ ಜಗನ್ ಮೋಹನ್ ರೆಡ್ಡಿ, ಹೀಗೆ ಒಂದಾದ ಮೇಲೆ ಒಂದರಂತೆ ಎಲೆಕ್ಷನ್ ತಂತ್ರಗಾರಿಕೆಯನ್ನು ಮಾಡ್ತಾ ಗೆಲುವನ್ನು ತಂದುಕೊಟ್ಟವರು ಇವರು. ಇವರ ಈ ತಂತ್ರಗಾರಿಕೆ ಒಂದು ರೀತಿಯ ವ್ಯಾಪಾರದ ಥರ. ನಾನು ನಿಮ್ಮ ಪಕ್ಷವನ್ನು ಗೆಲ್ಲಿಸಿಕೊಡ್ತೀನಿ, ಅದಕ್ಕೆ ಏನು ಬೇಕೋ ಅದನ್ನು ನಾನೇ ಮಾಡ್ತೀನಿ, ನೀವು ನನಗೆ ಇಂತಿಷ್ಟು ಹಣ ಕೊಡಬೇಕು ಅಂತ ಒಂದು ಡೀಲ್ ಥರ ಮಾಡ್ಕೊಂಡು ಹೋಗ್ತಾರೆ. ಆದರೆ ರಾಜಕೀಯ ಸೆಳೆತ ಯಾರನ್ನೂ ಬಿಡಲ್ಲ ಅನ್ನೋ ಹಾಗೆ ಬೇರೆಯವರ ಹಿಂದೆ ನಿಂತು ಎಲೆಕ್ಷನ್ ಗೆಲ್ಲಿಸಿಕೊಡ್ತಾ ಇದ್ದ ಈ ಪ್ರಶಾಂತ್ ಕಿಶೋರ್ ಈಗ ರಾಜಕೀಯಕ್ಕೆ ಧುಮುಕಿದ್ದಾರೆ. ಅಷ್ಟರ ಮಟ್ಟಿಗೆ ರಾಜಕೀಯ ಸೆಳೆತ ಇರುತ್ತೆ. ಅಧಿಕಾರ, ಜನರ ವಿಶ್ವಾಸ, ಜನಪ್ರಿಯತೆ ಬೇಕೇ ಬೇಕು ಅನಿಸುತ್ತೆ. ಹಾಗೆ ಕೂಡ ಪ್ರಶಾಂತ್ ಕಿಶೋರ್ಗೆ ಅನಿಸಿರೋದು. ಹೀಗಾಗಿ ಜನ ಸುರಾಜ್ ಅನ್ನೋ ಹೊಸ ಪಕ್ಷವನ್ನು ಪ್ರಶಾಂತ್ ಕಿಶೋರ್ ಅವರು ಕಟ್ಟಿರೋದು. ಬಿಹಾರದ ರಾಜಕೀಯದಲ್ಲಿ ಹೊಸದೇನು ಮಾಡಬೇಕು ಅಂತ ಈ ಹೊಸ ಪಕ್ಷವನ್ನು ಇವರು ಕಟ್ಟಿದ್ದಾರೆ. ಅದಕ್ಕಾಗಿ ಕಳೆದ 2-3 ವರ್ಷಗಳಿಂದ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಇಷ್ಟು ದಿನ ಇವರು ಮಾಡ್ತಾ ಇದ್ದಿದ್ದು ಚುನಾವಣೆ ತಂತ್ರಗಾರಿಕೆ ಮಾಡಿದಾಗ ಬೇರೆಯವರ ಮುಖ ಇತ್ತು. ಅಲ್ಲಿ ಮೋದಿ ಮುಖ ಇತ್ತು, ದೀದಿ ಮುಖ ಇತ್ತು, ಸ್ಟಾಲಿನ್ ಮುಖ ಇತ್ತು. ಈ ಮುಖಗಳನ್ನು ಮುಂದಿಟ್ಕೊಂಡು ರಣತಂತ್ರವನ್ನು ಮಾಡ್ತಾ ಇದ್ರು ಈ ಪ್ರಶಾಂತ್ ಕಿಶೋರ್. ಈ ಮುಖಗಳು ಆಗಲೇ ಜನಪ್ರಿಯ ಮುಖಗಳಾಗಿದ್ವು. ಜನರಿಗೆ ಸಾಕಷ್ಟು ವರ್ಷಗಳಿಂದ ಈ ಮುಖಗಳ ಬಗ್ಗೆ ಗೊತ್ತಿತ್ತು. ಈ ಮುಖಗಳನ್ನು ಇಟ್ಕೊಂಡು ಪ್ರಶಾಂತ್ ಕಿಶೋರ್ ಸುತ್ತಲೂ ಹೊಸ ಕೋಟೆಯನ್ನು ಕಟ್ತಾ ಇದ್ರು. ಅಂದರೆ ಈ ಮುಖಗಳ ಜನಪ್ರಿಯತೆಯನ್ನು ಮತ್ತಷ್ಟು ಹೆಚ್ಚು ಮಾಡುವ ಕೆಲಸವನ್ನು, ತಂತ್ರವನ್ನು ಹೆಣಿತಾ ಇದ್ರು. ಆದರೆ ಈಗ ಸ್ವತಃ ತನ್ನದೇ ಮುಖ, ಅಂದರೆ ಇಷ್ಟು ದಿನ ಬೇರೆಯವ್ರನ್ನ ಗೆಲ್ಲಿಸ್ತಾ ಇದ್ದವರು ಈಗ ತಾನೇ ಗೆಲ್ಲಬೇಕು. ಹೀಗಾಗಿ ಪ್ರಶಾಂತ್ ಕಿಶೋರ್ ಮುಖ ದೀದಿ ತರೋನೋ, ಸ್ಟಾಲಿನ್ ತರೋನೋ, ನಿತೀಶ್ ಕುಮಾರ್ ತರೋನೋ ಇದೆಯಾ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇದೆ. ಪ್ರಶಾಂತ್ ಕಿಶೋರ್ ಚುನಾವಣಾ ತಂತ್ರಗಾರಿಕೆ ಅಂತ ದೇಶದ ಉದ್ದಗಲಕ್ಕೂ ಹೆಸರು ಮಾಡಿದ್ದಾರೆ. ಆದರೆ ರಾಜಕಾರಣಿಯಾಗಿ ಹೆಸರು ಮಾಡಿಲ್ಲ. ಹೀಗಾಗಿ ಬಿಹಾರದ ಎಲೆಕ್ಷನ್ ಸಾಕಷ್ಟು ಹಲ್ಚಲನ್ನು ಎಬ್ಬಿಸಿದೆ. ಪ್ರಶಾಂತ್ ಕಿಶೋರ್ ಚುನಾವಣೆ ಗೆಲ್ತಾರಾ? ಇನ್ನು ಬಿಹಾರ ಎಲೆಕ್ಷನ್ನಲ್ಲಿ ಪ್ರಶಾಂತ್ ಕಿಶೋರ್ ಗೆಲ್ತಾರಾ ಇಲ್ವಾ ಅನ್ನೋ ಪ್ರಶ್ನೆ ಇಡೀ ದೇಶದ ಜನರನ್ನ ಕಾಡ್ತಾ ಇದೆ. ನಾನು ಎಲೆಕ್ಷನ್ ನಿಲ್ಲೋದಿಲ್ಲ ಅಂದಿರುವ PK 150ಕ್ಕಿಂತ ಕಡಿಮೆ ಸ್ಥಾನಗಳನ್ನು ಗೆದ್ದರೆ ಅದು ತಮಗೆ ವೈಯಕ್ತಿಕ ಸೋಲು ಅಂತ ಹೇಳಿ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಜನ ಸುರಾಜ್ ಪಕ್ಷವು 150ಕ್ಕೂ ಹೆಚ್ಚು ಸ್ಥಾನಗಳನ್ನು ಪಡೆದರೆ ಅದು ಬಿಹಾರದ ಜನರ ನಿಜವಾದ ಗೆಲುವು ಆಗಲಿದೆ ಅಂತ ಹೇಳಿ ಕೂಡ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಚುನಾವಣೆ ರಾಜಕೀಯದಲ್ಲಿ ನಾಯಕನಾದವನು ಮುಂದೆ ನಿಂತು ಹೋರಾಡಬೇಕು ಅನ್ನೋದು ಸೂತ್ರ ಇದೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅರವಿಂದ್ ಕೇಜ್ರಿವಾಲ್. ಅವರು ಹೊಸ ಪಕ್ಷವನ್ನು ಕಟ್ಟಿದಾಗ ಡೆಲ್ಲಿ ಎಲೆಕ್ಷನ್ ನಡೆಸಿದ ಮಾಡೆಲ್ ತುಂಬ ಚೆನ್ನಾಗಿತ್ತು. ಕೇಜ್ರಿವಾಲ್ ದೊಡ್ಡವರಿಗೆ ಸವಾಲು ಹಾಕಬೇಕು ಅಂತ 3 ಸಲ CM ಆಗಿದ್ದ ಶೀಲಾ ದೀಕ್ಷಿತ್ ಎದುರೇ ಎಲೆಕ್ಷನ್ಗೆ ನಿಂತು ಗೆಲ್ತಾರೆ. ಇದು ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ನಾವು ಇದೇ ವಿಚಾರ ಬಿಹಾರದಲ್ಲಿ ನೋಡೋದಾದರೆ ಇಲ್ಲಿ ಒಂದು ಟ್ರೆಂಡ್ ಇದೆ. ಬಿಹಾರದಲ್ಲಿ CM ಆಗಿರುವ ನಿತೀಶ್ ಕುಮಾರ್ ವಿಧಾನಸಭಾ ಎಲೆಕ್ಷನ್ಗೆ ಸ್ಪರ್ಧೆ ಮಾಡಲ್ಲ, ವಿಧಾನ ಪರಿಷತ್ ಸದಸ್ಯರಾಗೇ CM ಆಗ್ತಾ ಇರೋದು. ಅದರಂತೆ ಇಲ್ಲಿ ಪ್ರಶಾಂತ್ ಕಿಶೋರ್ ಕೂಡ ಎಲೆಕ್ಷನ್ಗೆ ಸ್ಪರ್ಧೆ ಮಾಡಲೇಬೇಕು ಅಂತ ಒಂದು ಅನಿವಾರ್ಯತೆ ಇಲ್ಲ. ಅವರು ಜನರಿಗೆ ಹೇಳ್ತಾರೆ, ನಿತೀಶ್ ಕುಮಾರ್ ಕೂಡ ಎಲೆಕ್ಷನ್ಗೆ ನಿಲ್ಲದೆ ಅವರು CM ಆಗಿದ್ದು, ನಾನು ಹಾಗೆ ಮಾಡ್ತೀನಿ, ಶಾಸಕರು ನನ್ನ ಆಯ್ಕೆ ಮಾಡ್ತಾರೆ ಅಂತ ಹೇಳ್ಬೋದು. ಆದರೆ ಇದು ಒಂದು ಕಾರಣ ಕೂಡ ಆಗುತ್ತೆ ಹೊರತು ಇದು ನಾಯಕತ್ವದ ಗುಣ ಆಗಲ್ಲ. ನಾಯಕನಾದವನು ಮುಂದೆ ನಿಂತು ಎದುರಿಸಬೇಕು. ನೇರವಾಗಿ ಫೈಟ್ ಮಾಡಿದರೆ ಜನರ ವಿಶ್ವಾಸ ಇವರ ಮೇಲೆ ಮತ್ತು ಇವರ ಪಕ್ಷದ ಮೇಲೆ ಎಷ್ಟಿದೆ ಅನ್ನೋದು ಗೊತ್ತಾಗ್ತಾ ಇತ್ತು. ಹೀಗಾಗಿ ಇಲ್ಲಿ ಪ್ರಶಾಂತ್ ಕಿಶೋರ್ ತನ್ನ ಜನಪ್ರಿಯತೆಯನ್ನು ನೇರವಾಗಿ ಪರೀಕ್ಷೆ ಮಾಡೋಕ್ಕೆ ತಯಾರಿಲ್ಲ. ತಂತ್ರಗಾರಿಕೆ ಮೂಲಕ 150 ಸೀಟ್ ಗೆಲ್ತೀನಿ ಅಂತ ಹೇಳ್ತಾ ಇರೋದು ಆಕಾಶ ಗೋಪುರದಂತೆ ಕಾಣ್ತಾ ಇದೆ. ಅಂದರೆ ಪ್ರಶಾಂತ್ ಕಿಶೋರ್ ಎಲೆಕ್ಷನ್ಗೆ ನಿಲ್ಲದೆ ಇರುವುದನ್ನು ನೋಡಿದರೆ ಅಡಿಪಾಯ ಇಲ್ಲದ ಗೋಪುರದಂತೆ ಕಾಣ್ತಾ ಇದೆ.
ನಾನು ನನ್ನ ಪಕ್ಷದಲ್ಲಿರೋ ಎಲ್ಲರನ್ನ ಗೆಲ್ಲಿಸ್ತೀನಿ, ಆಮೇಲೆ CM ಆಗ್ತೀನಿ ಅಂತ ಪ್ರಶಾಂತ್ ಕಿಶೋರ್ ಅವರ ಲೆಕ್ಕಾಚಾರ. ಬಟ್ ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಿದೆ. ನಮಸ್ಕಾರ.